ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಆಚೆ ಹೊರಟಿದ್ದೀವಿ, ಒಂದು ಮದುವೆ ಇತ್ತು. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೇಗಿರುತ್ತೆ ಏನು ನಮ್ಮ ಪಯಣ ನೋಡೋಣ. ಹಾಗೆ ಎಲ್ಲಿ ಮದುವೆ ಅಂತ ನಾನು ಮುಂದೆ ಹೇಳ್ತೀನಿ, ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇನ್ನು ಲೇಟ್ ಆಗ್ಬಿಡುತ್ತೆ ಅಲ್ಲ, ಇಲ್ಲೇ ಎಡವರ್ಬೇಕು. ಇಲ್ಲಿ ಹಿಂಗೆ ಹೋಗ್ತೀಯಾ, ಹಿಂಗೆ ಸೈಡಲ್ಲ ಹಂಗೆ ಹೋಗ್ತೀವಿ ರೈಟು. ಸ್ಮೈಲ್ ಮಾಡು. ಇಲ್ಲೇ 100 ರೂಪಾಯಿ ಆಯ್ತದು ಸುಂದ್ರಿ. ನಾವು ಎಲ್ಲ ಇದಕ್ಕೆ ಹೋಗಿದ್ವಲ್ಲ, ಇಲ್ಲಿ ಯಾರೋ ಮೊನ್ನೆ ಹೇಳಿದ್ರಪ್ಪ, ನೆಲಮಂಗಲದಲ್ಲಿ ನಮ್ಮ ಮಾವ ಮಗ ಏನು ಹೇಳ್ದ, ಫ್ರೆಂಡು ಕ್ರಿಕೆಟರ್ಸ್ ಎಲ್ಲ ಬರ್ತಾರಲ್ಲ VIP ಗೆ. ಮಾಮಿ ಇವು ಮೊನ್ನೆ ಎಸ್ ಮಂಡ್ಯದಲ್ಲಿ ಅನಿ ಫ್ರೆಂಡ್ ಮದುವೆ ಇತ್ತು, ಹಾಗಾಗಿ ನಾವೆಲ್ಲ ಹೊರಟಿದ್ವಿ. ನಾನು, ಅನಿ, ನನ್ನ ಮಗಳು ಹಾಗೆ ಜಯಪ್ರಸಾದ್ ಅಣ್ಣ, ಅವರು ಅನಿ ಫ್ರೆಂಡು. ಸಂಜೆ 6 ಗಂಟೆಗೆಲ್ಲ ಮನೆ ಬಿಟ್ವಿ. ಮದುವೆ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂತ ಮನೆ ಬೇಗ ಬಿಟ್ವಿ. ಅರ್ಧ ದಾರಿಗೆ ಹೋಗ್ತಿದ್ದಂಗೆ ನನ್ನ ಮಗಳು ಮಲ್ಕೊಬಿಟ್ಲು. ನೋಡಿ, ಲೇಸ್ ತಿನ್ಕೊಂಡೇ ಮಲ್ಕೋತಿದ್ದಾಳೆ. ಬಾಮ್ಮ ಮಲಗಿಸ್ಕೊಳ್ತೀನಿ ನಾನು ಅಂತನೂ ಬರಲಿಲ್ಲ. ಆಮೇಲೆ ಅವಳು ಮಲ್ಕೊಂಡ್ಮೇಲೆ ಅವಳನ್ನ ಎತ್ತಿ ತೊಡೆ ಮೇಲೆ ಹಾಕ್ಕೊಂಡಿದ್ದೆ. ಸೊ ಒಂದು ಸ್ವಲ್ಪ ಹೊತ್ತವರೆಗೂ ನಿದ್ದೆ ಮಾಡ್ಕೊಂಡು ಬಂದಳು ಅವಳು. ರಿಜೆಕ್ಟ್ ಮಾಡಿದ್ದು ಇಲ್ಲ, ಅವನು ಮನೆಗೆ ಈ ಕಥೆ ಮಾಡಿಸ್ಕೊಂಡಿದ್ದು. ನಮ್ಮಪ್ಪ ಅವರು ರಾಮನಗರದಿಂದ ಒಳಗಡೆ ಪಾದರಳ್ಳಿ ಅಂತ ಹೋಗಬೇಕು. ಸೊ ಅಲ್ಲಿಗೆ ಹೋಗಬೇಕಂದ್ರೆ ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ನಮ್ಮ ಅಜ್ಜಿ ತಾತ ಇದ್ದಾಗೆಲ್ಲ ನಾವು ಹೋಗಬೇಕಂದ್ರೆ ಎಲ್ಲೋ ದೂರಕ್ಕೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಇನ್ನು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಅಂತೂ ಇನ್ನು ಎಲ್ಲೋ ಮೈಸೂರಿಗೋ ಎಲ್ಲೋ ಕರ್ಕೊಂಡು ಹೋಗ್ತಾಯಿದ್ದಾರೆ ಅನ್ನೋ ಥರ ಆಗ್ತಾಯಿತ್ತು. ಬಟ್ ಇವಾಗೆಲ್ಲ ಹೈವೇ ಎಲ್ಲ ಮಾಡಿಬಿಟ್ಟು 1 ಅವರ್ಗೆಲ್ಲ ಹೋಗ್ಬಿಡ್ಬೋದು, ಅಂದರೆ ಆ ಥರ ಫೀಲೇ ಇಲ್ಲ. ಸೊ ಹಂಗೆ ಹೋಗ್ತಾ ಮಾತಾಡಿಕೊಂಡು ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟೆ. ನನ್ನ ಮಗಳೂ ಮಲ್ಕೊಂಡಿದ್ದಲ್ಲ, ಸೊ ಅವಳ ಜೊತೆ ನಾನು ಮಲ್ಕೊಬಿಟ್ಟೆ. ಹೋಗಿದ್ದೆ ಗೊತ್ತಾಗಲಿಲ್ಲ. ಇದ್ದಾಗ ಆಲ್ರೆಡಿ ನಾವು ಮದ್ದೂರಲ್ಲೇನೋ ಇದ್ವಿ, ಅಲ್ಲಿ ಜಾತ್ರೆ ಬೇರೆ ನಡೀತಾಯಿತ್ತು. ನಮ್ಮಪ್ಪ ಮನೆ ದೇವರು ಅಲ್ಲೇ ಇರೋದು. ಸೊ ನನಗೆ ಫಸ್ಟು ಗೊತ್ತೇ ಆಗಲಿಲ್ಲ ಅಲ್ಲಿಗೆ ಹೋಗ್ತಾ ಇರೋದು, ಆ ಕಡೆ ರೂಟಲ್ಲೇ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು. ಆಮೇಲೆ ವಾಪಸ್ ಬರಬೇಕನ್ನೇ ಗೊತ್ತಾಯಿತು ನನಗೆ ಆ ಕಡೆಯಿಂದ ಬರ್ತಾಯಿರೋದು ಅಂತ. ಹಾಗೆ ಎಷ್ಟೋ ವರ್ಷಗಳೇ ಆಗೋಗಿತ್ತು, ನಾವು ಜಾತ್ರೆನೇ ನೋಡಿರಲಿಲ್ಲ. ನಮ್ಮಮ್ಮ ಹೋಗಿದ್ರು, ನಾವು ಹೋಗಿರಲಿಲ್ಲ. ಸೊ ಹಿಂಗೆ ಆಚೆಯಿಂದ ನೋಡಿಕೊಂಡು ಹೋದ್ವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ನೋಡ್ತಾ ಇರ್ಬೋದು ನೀವು. ಹೇಳಿದೆ ಹಾಯ್ ಎತ್ತು ತಲೆ ಎತ್ತು. ಕಳಿ ಕಳಿ ಓನೋ ನೈಸ್. ಹಾಕೋ ನೀನು ಹಾಕೋ. ಮಗ ಮಲಿಕೊಂಡ್ಬಿಡ್ತಲ್ಲಪ್ಪ ಮತ್ತೆ. ಬಟ್ ಅದು ಇವಾಗ ಆಗೋದು 24 ಅವರ್ಸ್ ಆದ್ಮೇಲೆ ಆ ಬೇರೆ 8 ಅಂತ ಬರುತ್ತೆ ನಮಗೆ. ಕಳಿ ಫೋನ್ ಪೇ ನಲ್ಲಿ ಆಪ್ಷನ್ ಐತಿ ನೋಡು. ಈಗ 11 ಗಂಟೆ ಸೆಟ್ ನೆಕ್ಸ್ಟ್ ಡೇ ಬಂದು ಹಾಕ್ಬಿಟ್ಟು ಆಕ್ಟರ್ ಸಖತ್ ಅಗ್ರೆಸಿವ್ ಆಗಿದೆ. ಸೊ ಈಗ ಬಂದ್ವಿ
ಆಲ್ಮೋಸ್ಟ್ 2 ಅವರ್ ಆಯಿತು ನಾವು ಮನೆ ಬಿಟ್ಟು ಮಂಡ್ಯಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಇವಾಗ ಒಳಗಡೆ ಹೋಗಬೇಕು. ಬನ್ನಿ. ವೆರಿ ಗುಡ್. ನೋಡಮ್ಮ ಒಳಗಡೆ ಇಲ್ಲ ಪಪ್ಪ ನೋಡಿ. ಹೆಣ್ಮಕ್ಳು ಅಪ್ಪ ಬಂದಮೇಲೆ ಅಮ್ಮ ಬೇಡ ಅಂತಂದ್ಬಿಟ್ಟು ಹೊರಟೋಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಅಣ್ಣ ಬಂದರು, ಅವ್ರಿಗೂ ನಮ್ಮ ಚಾನಲ್ಗೆ ಹಾಯ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಸೊ ಹೋಗಿ ಚೌಟ್ರಿ ಒಳಗೆ ನೋಡ್ತೀವಿ, ಇನ್ನೂ ಗಂಡು ಹೆಣ್ಣ ನಿಲ್ಲಿಸೇ ಇರಲಿಲ್ಲ. ನಾವೇ ಬೇಗ ಬಂದುಬಿಟ್ವಾ ಅಥವಾ ಇನ್ನೂ ಅವ್ರು ನಿಲ್ಲಿಸಿಲ್ವಾ ಟೈಮ್ ಆದ್ರೂ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಆಲ್ರೆಡಿ 7:45 ಏನೋ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಆದ್ರೂ ಇನ್ನೂ ನಿಲ್ಲಿಸಿರಲಿಲ್ಲ. ಓಕೆ ಸರಿ ಆಯಿತು ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತವರೆಗೂ ಕೂತಿದ್ದು. ಗಂಡು ಹೆಣ್ಣನ್ನು ನಿಲ್ಲಿಸಾದ್ಮೇಲೆ ಫೋಟೋ ತೆಗೆಸ್ಕೊಂಡು ವಿಶ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಹೊರಟ್ವಿ ನಾವು. ಏನಪ್ಪ ಅದು? ಆರೆಂಜ್ ವೇರ್ ಆರೆಂಜಾ? ಇವಳೆ ಒಂದು ಹೊಸ ಹೇಳ್ತಾಳೆ ನೋಡ್ರಿ, ಆರೆಂಜ್ ವೇರ್ ಆರೆಂಜ್ ಅಂತ. ಏನಪ್ಪ ಇದು? ಏನಿದು? ಆರೆಂಜ್. ಕ್ಲೀನಾಗಿಲ್ಲ ಆರೆಂಜ್. ಬಾಲ್ ಅಲ್ಲ ಇದು, ಆರೆಂಜ್. ಆರೆಂಜ್ ಕಟ್ ಮಾಡಿ ಏನು ಮಾಡೋದು? ಹೌದಾ? ಪಾಪ ಕೊಟ್ಟು ಕಳ್ಸಲ್ಲ ನೀನು? ಪಾಪ ತಿನ್ನುತ್ತಲ್ಲಪ್ಪ. ಪಾಪಗೊಂದು ನಿಂಗೊಂದಾ? ಓಕೆ, ಮಾಮ ಕೊಡು, ಪಾಪ ಕೊಡು ಅಂತ. ಯೆಲ್ಲೋ ಕಲರ್ ಅದು. ವೆರಿ ಗುಡ್, ವೆರಿ ಗುಡ್. ಯಾವ ಕಲರು? ಯಾವ ಕಲರು? ವೆರಿ ಗುಡ್. ಇದು ಇದ್ಯಾವ ಕಲರ್ ಮಾ? ಇದು ವಾಚ್. ಅದು ಕಲರ್ ಯಾವ್ದು ಕಲರ್ ಇದು? ಬ್ಲ್ಯಾಕ್. ವೆರಿ ಗುಡ್. ಆರೆಂಜ್. ಗ್ರೀನ್ ಎಲ್ಲ ಐತೆ ತೋರಿಸು. ಗ್ರೀನ್ ಇಲ್ಲಿ ಇದ್ಯಾವ ಕಲರು? ಗ್ರೀನ್. ಯೆಲ್ಲೋ. ಇದು ಚೆನ್ನಾಗಿ ಕಲರ್ ಹೇಳ್ತಾಳೆ ನೋಡಿ ಇವಳು. ಇದ್ಯಾವ ಕಲರ್ ಅಮ್ಮ? ಇದು ರೆಡ್. ಯೆಸ್. ಇದು ಆರೆಂಜ್. ಓಶಿಶ್. ಯೆಲ್ಲೋ ಅಲ್ಲ ಮಗನೇ, ಆರೆಂಜ್. ಆರೆಂಜ್. ಯೆಸ್. ಮಮ್ಮು ತಿಂದ್ರಾ? ಏನ್ ತಿಂದ್ರಿ? ಪಾಪು? ನೋ. ಪಾಯಸ? ಪಾಯಸ? ರಾತ್ರಿ 3 ಗಂಟೆ ರಾತ್ರಿ ನಿಂತು ಬಂದಿದ್ದೀವಿ. ಮಳೆ ಹೋಯ್ತಿರ್ಲಿ, ಸಿಗ್ನಲ್ ಬೀಳ್ತೈತಪ್ಪ ಅಲ್ಲಿ. ಬನಾನಾ ತಿಂತ್ಯಾ? ಬನಾನಾ. ಯಾವ್ದು ಮೊದಲೇ ಬಂದಿದೆ? ನೋ. ಅದು ಬೇರೆ ಬೇರೆ ಡಿಸೈನ್ಗಳು ಎಲ್ಲ ಆಯ್ತಾಯ್ತು. ಮನೆ ಹತ್ರ ಬಂದಿದ್ದೀವಿ ಇವಾಗ. ನನ್ನ ಮಗಳು ಬರ್ಕೊಂಬಿಟ್ಟಿದ್ದಾಳೆ. ಹೇಳಿಸ್ತಿರ್ತಾಳೆ. ನೀನಂತೂ ಹೇಳೋದಿಲ್ಲ. ನೀನು ಒಂದು ದಿವಸನಾದ್ರು ಹೇಳಿದ್ಯಾ ನೀನು? ಸೊ ಮನೆಗೆ ಬಂದ್ವಿ. ಟೈಮ್
11. ನಮ್ಮ ಮಗಳು ಸ್ಲೀಪಿಂಗ್.